ತೆಂಗಿನ ಗಿಡ ಬಾಳೆ ಗಿಡ ಎಲ್ಲ ಹಚ್ಚಿದ್ದಾರೆ. ಇದು ತೋಟ. ಇವತ್ತು ನಾವು ಎಳ್ಳಮಾವಾಸ್ಯೆಗೆ ಟ್ರ್ಯಾಕ್ಟರ್ ತೊಗೊಂಡು ಬಂದಿದ್ದೀವಿ. ಟ್ರ್ಯಾಕ್ಟರ್ಗೆ ಬಂದಿದ್ದೀವಿ ಎಳ್ಳಮಾವಾಸ್ಯೆಗೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತು ನಮ್ಮ ಮನೆಯಲ್ಲಿ ಎಳ್ಳಮಾವಾಸ್ಯೆಗೆ ಯಾವ ಥರ ಅಡುಗೆ ಮಾಡಿದಾರೆ ಅಂತ ಹೇಳ್ತೀನಿ. ಹೊಲದಲ್ಲಿ ಊಟ ಮಾಡೋದು ತುಂಬ ಇಷ್ಟ. ಉತ್ತರ ಕರ್ನಾಟಕದಲ್ಲಿ ಎಲ್ಲ ಹೆಣ್ಮಕ್ಳಿಗೆ ತುಂಬ ಖುಷಿ ಕೊಡುವಂಥ ಹಬ್ಬ ಎಳ್ಳಮಾವಾಸ್ಯೆ. ಭೂಮಿ ತಾಯಿಗೆ ಚರಗ ಚೆಲ್ಲಿ ಫಲವತ್ತಾದ ಬೆಳೆ ಕೊಡೋ ಅಂಥೇಳಿ ಬೇಡ್ಕೋವ ಎಲ್ಲ ಹೆಣ್ಮಕ್ಳು ಬೇಡ್ಕೊಳ್ಳುವ ಒಂದು ಹಬ್ಬ ಇದು ಎಳ್ಳಮಾವಾಸ್ಯೆ ಹಬ್ಬ. ಇವತ್ತು ಎಳ್ಳಮಾವಾಸ್ಯೆಗೆ ಏನೆಲ್ಲ ಅಡುಗೆ ಮಾಡಿದಾರೆ ಅಂತ ಹೇಳ್ತೀನಿ ಸ್ನೇಹಿತರೆ. ಸಿರಿ 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 ನೋಡ್ಲಮ್ಮ, ಹಾಯ್ ಸಿರಿ ಸಿರಿ ಹಾಯ್. ಇದು ಬದನೆಕಾಯಿ ಪಲ್ಯ, ಇದು ಚೌಳಿಕಾಯಿ, ಇದು ಹೆಸರು ಕಾಳು ಕಡಲೆಕಾಳು ಸೇರಿಸಿದ ಪಲ್ಯ, ಇದು ಕಡಲೆಬೇಳೆಯಲ್ಲಿ ಮಾಡಿದ ಕೋಸಂಬರಿ ಮತ್ತು ಪುಂಡಿ ಪಲ್ಯ, ಹಸಿಮೆಣಸಿಕಾಯಲ್ಲಿ ಮಾಡಿದ ಕುಚ್ಚಿದ ಖಾರ, ಇದು ಪುಂಡಿ ಪಲ್ಯ. ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಉಂಡುಗಡುಬು, ಜೋಳ ಹಿಟ್ಟಲ್ಲಿ ಮಾಡ್ತಾರೆ. ಇದು ಗೋಳ ಚಟ್ನಿ, ಉತ್ತರ ಕರ್ನಾಟಕದಲ್ಲಿ ಎಳ್ಳಮಾವಾಸ್ಯೆ ದಿನ ಸ್ಪೆಷಲ್ ಮಾಡ್ತಾರೆ. ಇದು ಚಪಾತಿ, ಅನ್ನ, ಇದು ಕಟ್ಟಿನ ಸಾರು, ಬೇಳೆ ಕುದಿಸಿ ಅದರಲ್ಲೇ ಕಟ್ಟು ತೆಗೆದು ಕಟ್ಟಿನ ಸಾರು ಅಂತ ಮಾಡ್ತಾರೆ. ಎಳ್ಳಮಾವಾಸ್ಯೆ ದಿನ ಬೇಳೆ ಹಾಕಿ ಕಡುಬು ಮಾಡ್ತಾರೆ. ಅವತ್ತು ಅದನ್ನು ಕಟ್ಟು ತೆಗೆದು ಸಾರು ಮಾಡ್ತಾರೆ ಸ್ನೇಹಿತರೆ. ಇವು ನಾವು ಮನೆಯಾಗ ಮಾಡಿದ್ದು. ಇದು ಶೇಂಗಾದ ಹೋಳಿಗೆ ಸ್ನೇಹಿತರೆ. ಇದು ಎಣ್ಣೆ ಹೋಳಿಗೆ, ಅಂದ್ರೆ ನೆವಣಕ್ಕಿ ನೆನೆ ಹಾಕಿ ನೆನೆಸಿ ನೆವಣಕ್ಕಿ ತೊಳೆದು ಇದನ್ನು ಹಿಟ್ಟು ಹಾಕಿಸಿ ಗಿರ್ನಿಲಿ ಹಿಟ್ಟು ಹಾಕಿಸಿ ಆಮೇಲೆ ಇದನ್ನು ಬೆಲ್ಲದ ಅನ್ನದಲ್ಲಿ ತಿರುವಿ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಇದು ಎಣ್ಣೆ ಹೋಳಿಗೆ. ಇದು ನಿಮಗೆ ಗೊತ್ತೇ ಇದೆ ಕರ್ಜಿಕಾಯಿ. ಇದು ಕಡುಬು, ಅಂದ್ರೆ ಬೆಲ್ಲ ಹೂರ್ಣ ಮಾಡ್ಕೊಂಡು ಮಾಡುವ ಕಡುಬು. ಇದನ್ನು ಕುದಿಸಿದ ಕಟ್ಟು ತೆಗೆದು ಸಾರು ಮಾಡ್ತಾರೆ ಸ್ನೇಹಿತರೆ. ಇದು ಸಂಡಿಗೆ, ಜೋಳದ ರೊಟ್ಟಿ ಹಾಕಿದ್ದು ಮಾಡಿದಂಥ ಸಜ್ಜಿ ರೊಟ್ಟಿ, ಅಂದರೆ ಸಜ್ಜಿ ತೊಳೆದು ಹಾಕಿ ಗಿರ್ನಿಗೆ ಹಸಿ ಹಿಟ್ಟು ಹಾಕಿ ರೊಟ್ಟಿ ಮಾಡ್ತಾರೆ. ಇದು ಸಜ್ಜಿ ರೊಟ್ಟಿ. ಇವು ವಡೆ, ಇವನ್ನ ನಮ್ಮ ಮನೇಲಿ ಅಮಾವಾಸ್ಯೆಗೊಮ್ಮೆ ಮಾಡ್ತಾರೆ. ಇದು ಜೋಳದ ವಡೆ. ಇವನು ನನ್ನ ಅಳಿಯ ಸೋಮೇಶ, ದೊಡ್ಡ ಅಳಿಯ ಇವನು. ನಮಗೆ ಎಳ್ಳಮಾವಾಸ್ಯೆ ದಿನ ತುಂಬ ಖುಷಿ ಕೊಡುವಂಥ ಹೆಣ್ಣು ಮಕ್ಕಳಿಗೆ ಹಬ್ಬ ಎಳ್ಳಮಾವಾಸ್ಯೆ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ.